ನಮಸ್ಕಾರ ಸ್ನೇಹಿತರೆ, ದೇವೀಸ್ ಕೆಫೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮೀನು ಸಾರು ಮಾಡೋಣ. ಇದು ಬಂದ್ಬಿಟ್ಟು ಸಾಲ್ಮನ್ ಅಂತ ಹೇಳ್ತಾರೆ. ನಾನು ಕನ್ನಡದಲ್ಲಿ ಅದ್ರ ಹೆಸರು ಸರಿಯಾಗಿ ಗೊತ್ತಿಲ್ಲ. ಇದೊಂದು ಅರ್ಧ kg ತೊಗೊಂಡಿದ್ದೀನಿ. ಒಂದು ದಪ್ಪ ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣು ನೆನೆಸಿ ಅದಕ್ಕೆ ಉಚ್ಚಿಟ್ಕೊಂಡಿದ್ದೀನಿ. ಒಂದು ದೊಡ್ಡ ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ. ಇದು ಸಾಂಬಾರು ಈರುಳ್ಳಿ ದಪ್ಪ ಸೈಜ್, ಇಲ್ಲಿ ದಪ್ಪ ಸೈಜ್ ಸಿಗುತ್ತೆ. ಅದನ್ನು ನಾನೊಂದು 10-12 ಸುಳಿದಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಒಂದು 5-6 ಎಸಳಿದೆ. ಕರಿಬೇವಿನ ಸ್ವಲ್ಪ. ಇದು ಬಂದ್ಬಿಟ್ಟು ಸಾಂಬಾರು ಪುಡಿ, ಬೆರಕೆ ಪುಡಿ ನಾವು ಮಾಡ್ತಿರಲ್ಲ ಅದು ಒಂದು 2 ಟೇಬಲ್ ಸ್ಪೂನು, ಮತ್ತು 1 ಟೀ ಸ್ಪೂನು ಅಚ್ಚಕಾರದ ಪುಡಿ ಇಟ್ಕೊಂಡಿದ್ದೀನಿ. ನೋಡಿ ಸ್ನೇಹಿತರೆ, ನಾವು ಎತ್ತಿಟ್ಕೊಂಡಿದ್ದಂಥ ಈರುಳ್ಳಿನ ಮಿಕ್ಸಿಯಲ್ಲಿ ಹಾಕಿ ನೀರು ಹಾಕ್ದಿರ ಸುಮ್ಮನೆ ಹಾಗೆ ಸ್ವಲ್ಪ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಥರ ಈ ಟೊಮೆಟೊನೂ ಸಹ ಅರ್ಧಂಬರ್ಧ, ಫುಲ್ ನೈಸ್ ಮಾಡಿಲ್ಲ, ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಈ ಹುಣಸೆಹಣ್ಣು ನೀರು ಇತ್ತಲ್ಲ, ನಾವು ಹುಣಸೆಹಣ್ಣು ಕಿವುಚಿಟ್ಕೊಂಡಿದ್ರೆ ಆ ನೀರಿಗೆ ನಾನು ಎತ್ತಿಟ್ಟಿದ್ದಂಥ ಅಚ್ಚಕಾರದ ಪುಡಿ, ಈ ಬೆರಕೆ ಪುಡಿ, ಸಾಂಬಾರು ಪುಡಿ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಕಲಸಿಟ್ಕೊಳ್ತೀನಿ. ಈಗ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ, ಬಿಸಿ ಆಗಲಿ. ಈಗ ನಾನು ಸ್ವಲ್ಪ ಮೆಂತ್ಯ ಕಾಳು ಹಾಕ್ತಾಯಿದ್ದೀನಿ. ಅದೊಂದು ಕರಿಬೇವಿನ ಸ್ವಲ್ಪ ಹಾಕಿದ್ಮೇಲೆ ಬೆಳ್ಳುಳ್ಳಿ ಇಟ್ಟಿದ್ರಲ್ಲ, ಬೆಳ್ಳುಳ್ಳಿ ಹಾಕೋಣ. ಬೆಳ್ಳುಳ್ಳಿ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡೋಣ. ಚೆನ್ನಾಗಿ ಫ್ರೈ ಆಗಲಿ. ಈಗ ಈ ಈರುಳ್ಳಿನ ಹಾಕೋಣ. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಇದ್ರದ್ದು ಹಸೆ ವಾಸನೆ ಎಲ್ಲ ಹೋಗಲಿ. ಅರ್ಧಂಬರ್ಧ ಇಟ್ಕೊಂಡಿರುವಂಥ ಟೊಮೆಟೊನ ಹಾಕೋಣ. ಇದು ಚೆನ್ನಾಗಿ ಫ್ರೈ ಆಗಲಿ. ಈಗ ಈ ರುಬ್ಬಿಟ್ಕೊಂಡಿರುವಂಥ ಟೊಮೆಟೊ ಹಾಕಿ ಸ್ನೇಹಿತರೆ, ಇದರದ್ದು ಹಸೆ ವಾಸನೆ ಹೋಗಿದೆ. ಟೊಮೆಟೊದು ಚೆನ್ನಾಗಿ ನೋಡಿ, ಎಣ್ಣೆ ಎಲ್ಲ ಮೇಲೆ ಬಂದಿದೆ. ಈಗ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಂಥ ಹುಣಸೆಹಣ್ಣು, ಸಾಂಬಾರು ಪುಡಿ ಮಿಶ್ರಣ ಇದೆಯಲ್ಲ ಅದನ್ನು ಹಾಕೋಣ. ಮಿಕ್ಸ್ ಮಾಡಿ ನೋಡಿಕೊಂಡು ಉಪ್ಪೆಲ್ಲ ಹಾಕಿದ್ದೀರಿ, ಸಾಲಿಲ್ಲ ಅಂದರೆ ಸ್ವಲ್ಪ ಉಪ್ಪು, ಇನ್ನೊಂದು ಸ್ವಲ್ಪ ನೀರು, ಬೇಕಾದ್ರೆ ಖಾರ ಇನ್ನೊಂದು ಸ್ವಲ್ಪ ಬೇಕಾದರೆ ಖಾರನೂ ಹಾಕೋಬೋದು. ನೋಡೋಣ. ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಸಾಕು. ಚೆನ್ನಾಗಿ ಮರಳಿದ ಮೇಲೆ ನಾವು ಇದಕ್ಕೆ ಮೀನು ಹಾಕೋಣ. ನೋಡಿ, ಸಾರು ಚೆನ್ನಾಗಿ ಮರಳುತ್ತಾ ಇದೆ. ಈಗ ಇದು ಸ್ವಲ್ಪ ಟೇಸ್ಟ್ ಆಗು ಬರೋಕ್ಕೆ, ಸ್ವಲ್ಪ ಗಟ್ಟಿ ಆಗೋದಕ್ಕೆ ನಾನೊಂದು 3 ಟೇಬಲ್ ಸ್ಪೂನ್ ತೆಂಗಿನಕಾಯಿ, ಬರೀ ತೆಂಗಿನಕಾಯಿ ರುಬ್ಬಿ ಇದಕ್ಕೆ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಮರಳಿದ ಮೇಲೆ ನಾವು ಮೀನು ಹಾಕೋಣ ಇದಕ್ಕೆ. ಇದು ತುಂಬ ಗಟ್ಟಿ ಇದೆ ಮೀನು, ಅದರಿಂದ ಪರವಾಗಿಲ್ಲ ಮರಳಿದ್ರೂ. ಈ ಸ್ವಲ್ಪ ಸಾಫ್ಟ್ ಇರೋವಂಥ ಮೀನುಗಳೆಲ್ಲ ತುಂಬ ಗಟ್ಟಿ ಆದಮೇಲೆ ಹಾಕಿದ್ರೆ ಸಾಕು. ಸಾರು ಗಟ್ಟಿ ಆದಮೇಲೆ ಒಂದು 4-5 ನಿಮಿಷ ಮರಳಿದ್ರೆ ಸಾಕು. ಇದು ಸ್ವಲ್ಪ ಚೆನ್ನಾಗಿ ಬೇಯುತ್ತೆ, ಏನು ತೊಂದರೆ ಇಲ್ಲ, ನಿಧಾನಕ್ಕೆ ಬೇಯಲಿ. ಸಿಮ್ ಮಾಡ್ತಾ ಇದ್ದೀನಿ. ಇದು ಪಾತ್ರೆ ಚಿಕ್ಕದು, ಕಲಸಿಬಿಡೋಣ. ಬೇಯಲಿ ಚೆನ್ನಾಗಿ. ಒಂದು 10 ನಿಮಿಷ ಆಗಿದೆ. ನಮ್ಮ ಫಿಶ್ ಎಲ್ಲ ಚೆನ್ನಾಗಿ ಬೆಂದಿದೆ. ಸಾರು ಸ್ವಲ್ಪ ತಿಕ್ಕಾಗಿದೆ. ರುಚಿಕರವಾದ ಫಿಶ್ ಕರಿ ರೆಡಿ. ನೀವು ಟ್ರೈ ಮಾಡಿ ಹೇಗಿದೆ ಅಂತೇಳಿ. ದೇವೀಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ. ಬಾಯ್.